ನಮಸ್ಕಾರ ರೀ ಹುಬ್ಳಿ ಧಾರವಾಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್ ಗಾಯ್ಸ್. ಇವತ್ತು ನಾನು ರೆಡಿಯಾಗಿ ಹೊರಗಡೆ ಹೋಗಿ ನೋಡಿದರೆ ನಮ್ಮ ಮಲ್ಲಪ್ಪ ಸರ್ ಏನೋ ಮಾಡ್ತಾಯಿದ್ರು. ಏನು ಮಾಡ್ತಾ ಇದ್ದಾರೆ ಅಂದರೆ ಇಷ್ಟು ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಗೊತ್ತಾ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಆನಂದ್ ಸರ್ ಏನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಅವ್ರಿಗೆ ಗೊತ್ತಿಲ್ಲ ಗಾಯ್ಸ್ ಏನು ಮಾಡ್ತಾ ಇದ್ದಾರೆ. ಇವ್ರು ನೋಡ್ರಿ ಇನ್ನೂ ಒಟ್ಟ ಸಿಂಗಲ್ ಅದಾರೆ. ಸಿಂಗಲ್ ಅನ್ನೋಕ್ಕಿಂತ ಒಳ್ಳೆ ಫಿಗರ್ ಗಾಯ್ಸ್. ಹಾಗೆ ಇಲ್ಲೇ ನೋಡಿ ಗಾಯ್ಸ್, ನಮ್ಮ ABM ಸರ್ ಎಷ್ಟು ನಕ್ಕೊತಾ ಇದ್ದಾರೆ ಗೊತ್ತಾ ಈಗ. ಆದರೆ ಸಂಜೆಗೆ 8 ಗಂಟೆ ಆದರೆ ಏನಾಗುತ್ತೆ ಗೊತ್ತಿಲ್ಲ ಗಾಯ್ಸ್. ಇವ್ರಿಗೆ ಒಂಥರ ಸೈಲೆಂಟ್ ಆಗಿಬಿಡ್ತಾರೆ. ಇವ್ರಿಗೆ ನೋಡಿದ್ರೆ ನನಗೆ ಒಂದು ಹಾಡು ನೆನಪಾಗುತ್ತೆ ಗೊತ್ತಾ ಗಾಯ್ಸ್. ಆಗಾಗ ನೆನಪಾಗುತ್ತಾಳೆ. ಹಾಗೆ ನಮ್ಮ ABM ಸರ್ಗೆ ಬಾಯ್ ಅಂತ ಹೇಳಿ ನಾವು ಮತ್ತು ಆನಂದ್ ಸರ್ ಹೊಂಟು ಬಿಟ್ವಿ. ಹಾಗೆ ಹೊರಗಡೆ ಬಂದು ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಿಂತರೆ ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಆನಂದ್ ಸರ್ ಬಾಟ್ಲಿ ಹಿಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ನೀರು ತುಪ್ಕೊಂಡು ಬರಕ್ಕೆ ಹೋಗಿದ್ರು ಗಾಯ್ಸ್. ಹಾಗೆ ನಾನು ಮತ್ತು ನಮ್ಮ ಆನಂದ್ ಸರ್ ಸೇರಿ ವರ್ಕಿಗೆ CGT ಮಾಡಕ್ಕೆ ಹೊಂಟ್ಬಿಟ್ವಿ. ಹಾಗೆ ದಾರಿಯಲ್ಲಿ ಹೋಗ್ತಾ ಏನೋ ತಿನ್ನೋಣ ಅಂಥೇಳಿ ಹೋಟೆಲ್ಗೆ ಬಂದ್ವಿ. ಅಲ್ಲಿ ಬಂದು ನೋಡಿದರೆ ನಾಷ್ಟ ಮಾಡೋಣ ಅಂಥೇಳಿ ನಮ್ಮ ಸರ್ ಊಟನೇ ಮಾಡಕತ್ಬಿಟ್ರು. ಬರೀ ಇಂಥದೇ ಮತ್ತು ಊಟ ಮಾಡಿಕೊಂಡು ಮತ್ತು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಂಟ್ಬಿಟ್ವಿ ನೋಡ್ರಿ. ಹಾಗೆ ಸ್ವಲ್ಪ ಮುಂದೆ ಬಂದು ನೋಡಿದರೆ ಒಮ್ಮಕ್ಕಳೇ ನಮ್ಮ BM ಸರ್ ಪ್ರತ್ಯಕ್ಷ ಆಗಿಬಿಡ್ಬೇಕಾ. ಅಷ್ಟಕ್ಕೆ ನಮ್ಮ ಅನಿಲ್ ಸರ್ ಕೂಡ ಬಂದರು. ಏನಾಯಿತು ಅಂತ ಕೇಳಿದಾಗ ಅವ್ರ ಗಾಡಿಯಲ್ಲಿ ನೋಡಿದರೆ ಪೆಟ್ರೋಲ್ ಖಾಲಿ ಆಯಿತು. ಅದಕ್ಕೆ ಅವ್ರ ಗಾಡಿನ ಥ್ರೋ ಮಾಡ್ಕೊತ ನಾವು ಹೊಂಟ್ಬಿಟ್ವಿ ಪೆಟ್ರೋಲ್ ಪಂಪ್ ಕಡೆ. ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೊಂಟ್ಬಿಟ್ವಿ ಗರಗಕ್ಕೆ CGT ಮಾಡಕ್ಕೆ ಹೊಂಟ್ವಿ. ಇಲ್ಲಿ ನೋಡಿ ಗಾಯ್ಸ್, ನಮ್ಮ BM ಸರ್ ಒಳ್ಳೆ ಜಾಕಿ ಜಾನ್ ಥರ ಹೋಗ್ತಾ ಇದ್ದಾರೆ. ಹಂಗೆ ನಾವು ಗರ್ಗಕ್ಕೆ ಬಂದು ನೋಡಿದರೆ ಒಮ್ಮಕ್ಕಳೇ ಮತ್ತೆ ನಮ್ಮ ಎಡಿಟ್ ಸರ್ ಕೂಡ ಬಂದುಬಿಡ್ಬೇಕಾ. 3 ದಿನ ಆಯಿತು ಗಾಯ್ಸ್, ನಮ್ಮನ್ನ ಬಿಡ್ತಾನೆ ಇಲ್ಲ, ನಮ್ಮ ಹಿಂದೆ ಬರ್ತಾ ಇದ್ದಾರೆ. ಹಾಗೆ ಕಸ್ಟಮರ್ ಮನಿ ಕೂಡ ಬಂತು. ಕಸ್ಟಮರ್ ಮನಿಗೆ ಬಂದು CGT ಮಾಡಕ್ಕೆ ಕುಂತು ಬಿಟ್ವಿ ನೋಡಿ. ಹಾಗೆ CGT ಎಲ್ಲ ಮುಗಿಯೋ ಮಟ್ಟ ಅಂದರೆ ಕತ್ಲಾಗ್ಬಿಟ್ಟಿತ್ತು ಗಾಯ್ಸ್. ಚಳಿ ಬೇರೆ ಹಸ್ತಾ ಇತ್ತು. ಅದಕ್ಕೆ ನಾವು ಬಂದ್ವಿ ಟೀ ಕುಡಿಯೋಣ ಅಂತೇಳಿ ಟೀ ಅಂಗಡಿ ಹುಡುಕ್ತಾ ಇದ್ವಿ. ಅಷ್ಟಕ್ಕೆ ಟೀ ಅಂಗಡಿ ಕಡೆ ಬಂದು ಟೀ ಕುಡಿತಾ ಇದ್ವಿ ನೋಡ್ರಿ. ಬರ್ರಿಪ್ಪ ಟೀ ಕುಡಿಯೋಣ. ಹಾಗೆ ಟೀ ಅದು ಕುಡಿದು ಮತ್ತೆ ನಾವು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊಂಟು ಬಿಟ್ವಿ. ಈಗ ಎಲ್ಲಿಗೆ ಅಂದರೆ ಡೈರೆಕ್ಟ್ ಬ್ರಾಂಚ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಬ್ರಾಂಚ್ ಆಫೀಸ್ ಬಂದು ರೀಚ್ ಆಗೋ ಮಟ್ಟ ಅಂದರೆ 8:30 ಆಗಿಬಿಟ್ಟಿತ್ತು. ಅಷ್ಟಕ್ಕೆ ಒಳಗಡೆ ಬಂದು ನೋಡಿದರೆ ಎಲ್ಲರೂ ಕುಂತ್ಬಿಟ್ಟಿದ್ರು. ನೋಡಿ ಗಾಯ್ಸ್, ಇವ್ರು ಎಷ್ಟು ಜಾಲಿಯಾಗಿ ಕುಂತಿದ್ದಾರೆ ಅಂತ. ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.